ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಎಲ್ಲ ವೀಕ್ಷಕರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಮೊದಲಿಗೆ ಈ ಶಿವರಾತ್ರಿ ಅಂದ್ರೆ ಯಾಕೆ ಆಚರಿಸ್ತೀವಿ ನಾವು, ಇದರ ಇಂಪಾರ್ಟೆನ್ಸ್ ಏನು ನೋಡಿ. ಈ ಶಿವರಾತ್ರಿ ಅಂದ್ರೆ ಏನು ಇಲ್ಲ, ಆ ತಾಯಿ ಪಾರ್ವತಿನ ಮದ್ವೆ ಆದಂತ ದಿನ ಅಂತಾನು ಹೇಳ್ತೀವಿ. ಮತ್ತೆ ಆ ಭಗವಂತ ಏನ್ ಶಿವ ಇದಾರಲ್ಲ, ಆ ತಾಂಡವ ನೃತ್ಯ ಮಾಡೋದಂತ ದಿನ ಅಂತಾನು ಹೇಳ್ತಾರೆ. ಆ ತಾಂಡವ ನೃತ್ಯ ಮಾಡ್ಬೇಕಾದ್ರೆ ಅದ್ಭುತವಾದಂತ ಒಂದು ಕಾಸ್ಮಿಕ್ ಎನರ್ಜಿನ ಕ್ರಿಯೇಟ್ ಆಯ್ತಂತೆ. ಅಂದ್ರೆ ಆ ಸೃಷ್ಟಿಕರ್ತ ಅಂದ್ರೆ ಕ್ರಿಯೇಷನ್, ಆ ಕಾಸ್ಮಿಕ್ ಪವರ್ ಹೇಗಿತ್ತು ಅಂದ್ರೆ ಒಂದು ಯಾವ ರೀತಿ ಆ ಮೂರು ಭೂಮಿ ಆಗ್ಬೋದು ಅಥವಾ ಯಾವ್ದು ಕೈಲಾಸ ಆಗ್ಬೋದು, ಎಲ್ಲದಕ್ಕೂ ಕೂಡ ಒಂದು ಅದ್ಭುತವಾದಂತ ಒಂದು ಎನರ್ಜಿ ವೈಬ್ಸ್ ನ ಕ್ರಿಯೇಟ್ ಆಯ್ತು. ಸೊ ಆ ರೀತಿ ಒಂದು ತಾಂಡವ ನೃತ್ಯದಿಂದ ಆ ರೀತಿ ಒಂದು ಎನರ್ಜಿನೇ ಒಂದು ಸೃಷ್ಟಿ ಮಾಡಿದಂತ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಇವತ್ತಿನ ದಿನಾನೇ ನಾವು ಸೈಂಟಿಫಿಕ್ ಆಗಿ ನೋಡೋದಾದ್ರೂ ಕೂಡ ಆ ಸೂರ್ಯ ಮತ್ತು ಚಂದ್ರ ಎರಡೂ ಕೂಡ ಒಂದೇ ಪಥದಲ್ಲಿ ಬರುವಂತ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೆ ನಮ್ಮ ದೇಹದಲ್ಲೂ ಕೂಡ ಸಾಕಷ್ಟು ವಾತ ಅನ್ನೋದು ಏನಿರುತ್ತಲ್ಲ ಬಾಡಿಯಲ್ಲಿ ಜನರೇಟ್ ಆಗುತ್ತೆ. ಸೊ ಈ ವಾತ ಯಾವಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆದಾಗ ಎಲ್ಲೋ ಒಂದ್ ಕಡೆ ನಮ್ಮ ನರ್ವಸ್ಗೆ ಏರುತ್ತಂತೆ. ಅದು ಗ್ರಾವಿಟೇಷನ್ ವಿರುದ್ಧವಾಗಿ ಆ ವಾತ ನಮ್ಮ ನರ್ವಸ್ ಇದನ್ನ ಅಟ್ಯಾಕ್ ಮಾಡುತ್ತೆ. ಹಾಗಾಗಿನೇ ನಾವೆಲ್ಲೋ ಒಂದ್ ಕಡೆ ಅವತ್ತಿನ ದಿವಸ ಉಪವಾಸ ಮಾಡುವಂಥದ್ದು. ಅದ್ರ ಜೊತೆಯಲ್ಲಿ ಕೂಡ ನಾವು ಆ ಜಾಗರಣೆ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ದೇಹ ಯಾವಾಗ ಆಕ್ಟಿವ್ ಆಗಿರ್ತದೆ ಆವಾಗ ಈ ವಾತ ಇದೆಲ್ಲವೂ ಕೂಡ ನರ್ವಸ್ ಕೂಡ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನಮ್ಮ ನರಮಂಡಲಕ್ಕೆ ಯಾವಾಗ ಅದು ಎಫೆಕ್ಟ್ ಆಗೋ ರೀತಿ ಅದು ಆಗುತ್ತೆ ಅನ್ನೋ ಉದ್ದೇಶಕ್ಕೇನೆ ನಮ್ಮ ಹಿರೀಕರು ಏನ್ ಮಾಡಿದ್ದಾರೆ, ನಾವು ಜಾಗರಣೆ ಮಾಡ್ಬೇಕು, ಅವತ್ತಿನ ದಿವಸ ಉಪವಾಸ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಮಾಡಿರುವಂತ ಪ್ರತೀತಿ ಇದು. ಅಂದ್ರೆ ನಮ್ಮ ದೇಹದಲ್ಲಿ ನಾವು ಯಾವಾಗ ನಮ್ಮ ಗ್ರಾವಿಟೇಷನ್ ವಿರುದ್ಧವಾಗಿ ನಮ್ಮ ಬಾಡಿ ಫ್ಲೂಯಿಡ್ಸ್ ನಮ್ಮ ಬ್ರೈನ್ ಕಡೆ ಪಾಸ್ ಆಗುವಂತ ದಿನ ಅಂತ ಹೇಳ್ತಾರೆ. ಸೊ ಯಾವಾಗ ನಾವು ಉಪವಾಸ ಮಾಡ್ತೀವಿ ಅಥವಾ ಯಾವಾಗ ಜಾಗರಣೆ ಮಾಡ್ತೀವಿ, ಯಾವಾಗ ನಾವು ಜಪ ಎಲ್ಲ ಮಾಡ್ತಿರ್ತೀವಿ, ನಮ್ಮ ಬಾಡಿ ಯಾವಾಗ್ಲೂ ಆಕ್ಟಿವ್ ಆಗಿರ್ತದೆ. ಸೊ ಈ ರೀತಿ ಒಂದು ಫ್ಲೂಯಿಡ್ಸ್ ನಮ್ಮ ಬಾಡಿಯಲ್ಲಿ ಡೆವಲಪ್ ಆದಾಗ ಕೂಡ ಅದು ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ಮಾಡುತ್ತೆ ನೋಡಿ. ಎಲ್ಲವೂ ಕೂಡ ಭಗವಂತ, ಎಲ್ಲವೂ ಕೂಡ ಆ ಸೃಷ್ಟಿಕರ್ತಾನೆ ಮಾಡಿರುವಂತದ್ದು. ಅಂದ್ರೆ ನೋಡಿ, ಯೋಚನೆ ಮಾಡಿ, ಆ ಭಗವಂತ ಶಿವರಾತ್ರಿ ದಿವಸ ಭೂಮಿಗೆ ಸ್ಪರ್ಶ ಮಾಡುವಂತ ದಿನ ಅಂತಾನು ಹೇಳ್ತಾರೆ. ಸೊ ಇವತ್ತಿನ ದಿವಸ ನೀವ್ ಏನೇ ಸಂಕಲ್ಪ ಮಾಡ್ಕೊಂಡಿದ್ದು ಆದ್ರೆ ಈವನ್ ಚಿಕ್ಕ ನಿಮ್ಮ ಸಂಕಲ್ಪಗಳು ಕೂಡ ನಿಮ್ಮನ್ನ ಅದನ್ನ ನೆರವೇರಿಸ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಆ ಭಗವಂತ ಶಿವ ಏನಿದಾರಲ್ಲ ಅವನ್ನ ಒಲಿಸ್ಕೊಳ್ಳೋದು ಬಹಳ ಸುಲಭ. ಯಾಕಂದ್ರೆ ಆ ಭೋಲೆನಾಥ್ ತುಂಬಾ ಏನು ಕೇಳಲ್ಲ. ಭೋಲೆನಾಥ್ ಅಂದ್ರೇನೆ ಹಾಗೆ, ಏನ್ ಬೇಕಾದ್ರೂ ಕೇಳಿದನ್ನೆಲ್ಲ ವರವನ್ನ ಕೊಡುವಂತ ದೇವರಾದ್ರೆ ಶಿವ. ಅವ್ರು ಯಾವ್ದು ದೊಡ್ಡದೇನು ಕೇಳಲ್ಲ. ಅದ್ ನೋಡಿ, ಭಗವಂತನೇ ಬಂದು ಭಿಕ್ಷೆ ಬೇಡ್ದ ಅಂತಾನು ಹೇಳ್ತಾರೆ ನೋಡಿ. ಆ ರೀತಿ ಒಂದು ವೈಬ್ಸ್ ಇರುವಂತ ದೇವರು. ಹಾಗಾಗಿನೇ ಸೊ ಇವತ್ತಿನ ದಿವಸ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡಿದ್ದೀರಾ, ಆ ಭೂಮಿಗೆ ಸ್ಪರ್ಶ ಮಾಡುವಂತದನ್ನ ತಿಳ್ಕೊಂಡಿದ್ದೀರಾ. ಸೊ ನಿಮ್ ಇಷ್ಟಾರ್ಥವೆಲ್ಲ ಸಿದ್ಧಿ ಆಗ್ಲಿ, ಆ ಭಗವಂತನನ್ನ ನೀವು ನೆನೆಸ್ಕೊಳ್ತಾ ನಿಮ್ಮ ಇಷ್ಟಾರ್ಥವೆಲ್ಲ ಸಿದ್ಧಿ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಅಂತ ವಂದನೆಗಳು.